ವ್ಯಕ್ತಿ ರಾಜಕೀಯಕ್ಕೋಸ್ಕರ ನೀರಿನ ಹೋರಾಟ ಅವರ ಸ್ವಂತ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ದಿಲೀಪ್ ಕುಮಾರ್ ನಾನು ಮಾತಾಡಿದ್ರೆ ವಾಸಣ್ಣ ಬೈದ್ರೆ ವಾಸಣ್ಣನ ಬಗ್ಗೆ ಮಾತಾಡಿದ್ರೆ ರಾಜ್ಯದ ನಾಯಕರಾಗ್ತೀನಿ ಅಂತ ತಿಳ್ಕೊಂಡವ್ರೆ. ಅವ್ರು ಜಿಲ್ಲಾ ನಾಯಕರು ಆಗೋಕ್ಕಾಗಲ್ಲ, ಗುಬ್ಬಿ ತಾಲೂಕು ನಾಯಕರು ಆಗೋಕ್ಕಾಗಲ್ಲ. ಅವ್ರು ಏನು ತಿಳ್ಕೊಂಡ್ಬಿಟ್ರೆ ವಾಸಣ್ಣನ ಬಗ್ಗೆ ಮಾತಾಡಿದ್ರೆ ವಾಸಣ್ಣ 5 ಸರಿ MLA, ಮಿನಿಸ್ಟ್ರು, ನಿಗಮ ಮಂಡಳಿ ಅಧ್ಯಕ್ಷರು. ವಾಸಣ್ಣ ಒಂದು ಗುಬ್ಬಿ ತಾಲೂಕಿಗೆ ಇಡೀ ರಾಜ್ಯಕ್ಕೆ 5 ಹ್ಯಾಟ್ರಿಕ್ ಹೀರೋ ಅನ್ನಂಗೆ ಹೆಸರಾಗ್ಬಿಡೈತೆ. ಏನಾರ ಮಾಡಿ ಇವ್ರನ್ನ ಬೈದ್ರೆ ನಾನು ಹೆಸರಾಗ್ಬಿಡ್ತೀನಲ್ಲ ರಾಜ್ಯದಲ್ಲಿ ಅಂತ ಅವರು. ಇವನು 3 ಸರಿ ಬಳೆ ತೊಡ್ಸಿದ್ದು ಆಯ್ತು. ವಾಸಣ್ಣಗೆ ಬಳೆ ತೊಡ್ಸೋ ಅಂತ ಏನು ಇಲ್ಲ. ನಾವೇ ಬಳೆ ತೊಡಿಸ್ಬಿಟ್ಟವ್ರು ಜನ ಮತದಾರರು. ನಾಲ್ಕು ಕುಣಿಯೋಕ್ಕಾಗ್ತಾ ಇಲ್ಲ, ಇಲ್ಲೇ ಕುಣಿಯೋಕ್ಕಾಗ್ತದೆ ಅಲ್ಲಿ ಕುಣಿತಾನ. ಇವನಿಗೆ ಯೋಗ್ಯತೆ ಇದ್ದರೆ ಈಗ ನನ್ನ ತಾಯಿನೂ ಹೆಣ್ಣು ನನ್ನ ಎತ್ತು ತಾಯಿ ಒಂದು ತಾಯಿ ಆದರೆ ಭಾರತಕ್ಕೆ ನಂದು ಇನ್ನು 2ನೇ ತಾಯಿ. ಇವನು ತಾಯಿಯಿಂದ ಮನೋಭಾವನೆ ಇದ್ದರೆ ಭಾರತ ಮಾತನೂ ಹೆಣ್ಣು, ಭೂಮಿ ತಾಯಿನೂ ಹೆಣ್ಣು. ತಾಯಿಗೆ ಬೆಲೆ ಕೊಡ್ತೀನಿ ಅನ್ನಂಗಿದ್ರು ಒಬ್ರು ಹೆಣ್ಮಕ್ಳ ಬಗ್ಗೆ, ಒಬ್ರು ಇನ್ನೊಬ್ರು ಶಾಸಕರ ಹೇಳ್ತೀನಿ ಆಗಲಿ, CM ಹೇಳ್ತೀನಿ ಆಗಲಿ, ಒಬ್ಬ ಮಿನಿಸ್ಟರ್ ಹೇಳ್ತೀನಿ ಆಗಲಿ. ಕುಟುಂಬ ರಾಜಕಾರಣನ ನೀನು ಕುಟುಂಬದವ್ರಿಗೆ ಯಾರು ತರಬೇಕು? ರಾಜಕಾರಣ ಮಾಡು, ನಿನ್ನ ಯೋಗ್ಯತೆ ತಗೊಂಡು ಮಾಡು. ನೀನು ಅಂತ ನೀನು ತಾಕತ್ತಿರೋ ನಿಮ್ಮ ಅಮ್ಮನ್ನು ನಿಮ್ಮ ಮನೆಯನ್ನು ನಿಲ್ಲಿಸ್ಬೇಕಾಯ್ತು ಭಾರತದ ವಿರುದ್ಧ ಚುನಾವಣೆಗೆ ನೀನು ಎದುರಿಸ್ಬೇಕಾಯ್ತು. ನೀನು ನೇರವಾಗಿ ಹೋರಾಟ ಮಾಡಿ. ರಾಜಕೀಯಕ್ಕೋಸ್ಕರ ಹೋರಾಟ ಎಂದು ಮಾಡ್ಕೋಬೇಡಿ. ಇದೆಂದೂ ನಿಮ್ಗೆ ಯಶಸ್ಸು ತರಲ್ಲ, ನಿಮ್ಗೆ ಎಂದೂ ಒಳ್ಳೇದು ಮಾಡಲ್ಲ. ಹೆಂಗೆ ಅಂದರೆ ಸತ್ತ ಮನೆಯಲ್ಲಿ ಹೆಣ್ಣಿನ ಮೇಲೆ ರಾಜಕಾರಣ ಮಾಡ್ತಾರಲ್ಲ, ಹಂಗೆ ನಿಮ್ಮದು ನೀರಿನ ಮೇಲೆ ರಾಜಕಾರಣ ಮಾಡಕ್ಕೆ ಬಂದಿದ್ದೀರ. ಯಾವ್ಯಾವ ಎಸ್ಕೇಪ್ ಎಲ್ಲಾವೆ, ಯಾವ್ಯಾವ ಎಲ್ಲಿ ಟ್ಯೂಬ್ ಎಲ್ಲಾವೆ ಅಂತ ನಿನ್ಗೆ ಗೊತ್ತಾ? ಅದು ಹೋಗ್ಲಿ. ಬಿದ್ರಿಗೆಲ್ಲ ನೀರು ಬಂದಿದ್ದೆ ಗೊತ್ತಾ? ನಿಮಗೆ ಬಿದ್ರಿಕೆರಿಗೆ ಎಲ್ಲ ನೀರು ಗೊತ್ತಾ? ನೆಕ್ಕೆನವ್ರಿಗೆ ಎಲ್ಲ ಸೋಕಿದೆ ಅಂತ ಗೊತ್ತಿಲ್ಲ. ನಿಮ್ಗೆ ಏನು ಅಂತ ಗೊತ್ತಿಲ್ಲ. ಗುಬ್ಬಿಕೆರಿಗೆ ಎಲ್ಲ ಸೋಕಿದೆ ಅಂತ ಗೊತ್ತಿಲ್ಲ. ಚಾನಲ್ ಮೇಲೆ ಕಡಲೆಪುರಿ ನಾವು ವಾಸಣ್ಣರು ಎಲ್ಲ ಇಡೀ ತಾಲೂಕಿನ ಲೀಡರ್ ಜನಗಳಿಗೆ ಗೊತ್ತು. ನಮ್ಮ ಲೀಡರ್ಗೆಲ್ಲ ಕಡಲೆಪುರಿ ಸುರ್ಕೊಂಡು ತಿನ್ಕೊಂಡು ಚಾನಲ್ ಮೇಲೆ ಕುಂತಾರೆ ನಮ್ಮ ವಾಸಣ್ಣರು. ಏನಾರ ಒಂದೇ ಸಾಧಾರಣ ಮಾಡಿದ್ದಾರೆ. ರಾಜಕಾರಣ ಬಂದಂಗೆ ಮಾತ್ರ ಗೊತ್ತಿಲ್ಲ. ನೀವು ಈ ರಾಜಕಾರಣಕ್ಕೆ ಅನ್ಫಿಟ್. ನಾನು ಹೇಳ್ತಾ ಇರೋದು ಒಂದು ಅನ್ಫಿಟ್. ಜನಸೇವೆ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ. ಬಿಸ್ನೆಸ್ ಮಾಡಿ, ಕೊಳ್ಳೆ ಹೊಡೀರಿ, ಅಷ್ಟಕ್ಕೆ ಮಾತ್ರ ನೀವು ಸೂಕ್ತ ಅಂತ ಹೇಳ್ತಾ, ಇನ್ನು ಮುಂದೆ ನಮ್ಮ MLA ವಿರುದ್ಧ ಮಾತಾಡಿದ್ರೆ ಇದು ಬರೀ ಸ್ಟೇಟ್ಮೆಂಟ್ ಆಯಿತು. ನಮ್ಮ ಲೀಡರ್ಗಳದ್ದು, ನಮ್ಮ ಕಾರ್ಯಕರ್ತರದ್ದು ನಾವೆಲ್ಲ ಸೇರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಉಗ್ರ ಹೋರಾಟ ನೀನು ಎಲ್ಲಿ ಸಿಕ್ಕರೆ ಅಲ್ಲೇ ಏನು ಬೇಗ ಮಾಡ್ತೀವಿ. ನಾವೇನು ಬೇಗ ಮಾಡ್ತೀವಿ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಇನ್ನೇನಾರ ನಮ್ಮ ವಾಸಣ್ಣವ್ರ ಬಗ್ಗೆ ಆಗಲಿ, ನಮ್ಮ ಭಾರತಕರ ಬಗ್ಗೆ ಆಗಲಿ ಏನಾರ ಮಾತಾಡಿದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಎಲ್ಲಿ ಸಿಗ್ತೀವೋ ಕಲ್ಲೇಟ್ ಬೀಳ್ತೇವೆ. ಹೇಳಿದಕ್ಕೆ ಕೇಳು.